ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವನವನು ಬಂದ ಅಷ್ಟೇ ನಿನ್ ಕತೆ. ವೇದಾಂತು, ಏನಪ್ಪ ವೇದಾಂತು, ಇಲ್ಲಿ ಇಷ್ಟೊತ್ತಲ್ಲಿ ಕಿಟಕಿ ಹತ್ರ ಏನು ಮಾಡ್ತಾ ಇದ್ಯಾ? ಇದೇನಿದು ಕಾಲಿಗೆ ಏಟ್ ಬಿದ್ದಿದ್ಯಾ? ಸ್ವಲ್ಪ ಅಷ್ಟೇಪ್ಪ. ಸ್ವಲ್ಪ ತರಿಸ್ದಂಗೆ ಆಗಿದೆ. ನಡಿ, ಅರ್ಶನ ಹಾಕಿದ್ರೆ ಸರಿ ಹೋಗುತ್ತೆ. ಬಾ ಬಾ ಒಳಗೆ ಬಾ. ನಡಿ. ನೋಡ್ಕೊಂಡು ಬರೋದಲ್ವೇನಪ್ಪ, ಅಲ್ಲೆಲ್ಲಿ ಇಡುವುದೇ ನೀನು? ಯಾರು ಬಂದಿದ್ದಾರೆ ನೋಡು. ಹಾ ಬಂದೆ. ವೇದಾಂತ್, ಏನಪ್ಪ ಆಯ್ತು? ಕೂತ್ಕೋ ಕೂತ್ಕೋ ಕೂತ್ಕೋ. ಏನಾಗಿಲ್ಲಮ್ಮ, ಕ್ರಾಚ್ ಆಗಿಲ್ಲ ಅಷ್ಟೇ. ಬಾಬಾ ಏನ್ ಪೇನ್ ಇಲ್ಲ ತಾನೆ? ಏನಿಲ್ಲ, ಆಗುತ್ತೆ, ಫೈನ್. ಬಾಬಾ ಆದ್ರೂ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ಬಿಡೋಣ ಬಾಬಾ. ರೀತಿ ಹೇಳ್ತಿದ್ರಲ್ಲ, ಏನೂ ಆಗಿಲ್ಲ, ಸುಮ್ಮನೆ ತರ್ಚಿದೆ ಅಷ್ಟೇ. ನಥಿಂಗ್ ಟು ವರಿ. ಅಯ್ಯೋ ಛೆ 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 ಛೆ. ಅಯ್ಯೋ ಅಯ್ಯೋ ಅಯ್ಯೋ, ಚಿಂತೆ ಇದೆ ಅವನಿಗೆ. ಸಂದು ನಿದ್ದೆ ಅನ್ನಂಗಾಯ್ತು. ತಾಳಿ ನಿಮಗೆ. ಚಾಮುಂಡಿ, ಯಾಕೆ ಯಾಕೆ ಏನಾಯ್ತು ಈಗ? ನನಗ್ ಬರ್ತಾ ಇರೋ ಕೋಪಕ್ಕೆ ನಿಮ್ಮ ಚಾಮುಂಡಿ ಹಿಲ್ಸಿ ಕರ್ಕೊಂಡು ಹೋಗ್ಬಿಟ್ಟು ತಳ್ಬಿಡೋಣ ಅಂತ ಅನಿಸ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ತಳ್ಳಿ ಸಾಯಿಸ್ತೀಯ ಅಂತ ನಾನೇನೇ ಮಾಡಿದ್ದೀನಿ ಅಲ್ವೇ? ನನ್ನ ಫ್ರೆಂಡ್ ಅವ್ನು ಯತೀಶ, ನಾನೇನು ಬರೋದೇ ಅಪರೂಪ. ಏನೋ ಅಪರೂಪಕ್ಕೆ ಗೇಮ್ ಆಡ್ತಿದ್ನಪ್ಪ. ಅಲ್ಲ, ಅದೇನಾಯ್ತು ಅಂತ ಬಿಡಿಸಾದ್ರು ಹೇಳು. ಸಾರ್ಥಕ್, ನಿಮ್ಗೇನು ಅನಿಸ್ತಾ ಇಲ್ವಾ? ನಿಮ್ಗೆ ನಾಚಿಕೆ ಇಲ್ವಾ? ಥೂ. ಈ ಚಾಮುಂಡಿ, ನೀನು ಬೈಯೋದು ತಪ್ಪು ಅಂತ ಹೇಳ್ತಿಲ್ಲ. ಬೈಯಕ್ಕೆ ಮುಂಚೆ ಯಾಕೆ ಬೈತೀನಿ ಅಂತ ಹೇಳ್ಬಿಟ್ಟು ಬೈ. ಸುಮ್ಮನೆ ಬೈದ್ರೆ ನನಗೂ ಯಾಕೆ ಬೈತಿದ್ದಾಳೆ ಅಂತ ಕ್ಯೂರಿಯಾಸಿಟಿ ಕಾಡಲ್ವಾ? ಆಮೇಲೆ ನೀನು ಬೈದಿದ್ದೆಲ್ಲ ವೇಸ್ಟ್ ಆಗಲ್ವಾ? ಅಮ್ಮು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನ ವಾಪಸ್ ಕರ್ಕೊಂಡ್ ಬರಕ್ಕೆ ಏನ್ ಮಾಡೋಣ ಅಂತ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಆರಾಮ್ಸೆ ಗೇಮ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಲ್ಲ. ಅಲ್ವೇ, ಅಮ್ಮಗೆ ಮನೆ ಬಿಟ್ಟು ಹೋಗು ಅಂತ ನಾನು ಹೇಳಿದ್ನ? ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ, ನಾಳೆ ಒಂದಾಗ್ತಾರೆ. ಇವತ್ತು ಮನೆ ಬಿಟ್ಟು ಹೋಗಿದ್ದಾಳೆ, ನಾಳೆ ಬೆಳಿಗ್ಗೆ ಎದ್ದು ಚಿಕ್ಕಮ್ಮ ಮಾಡಿರೋ ಇಡ್ಲಿ ವಡೆ ತಿನ್ಕೊಂಡು ವಾಪಸ್ ಬರ್ತಾಳೆ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಅಲ್ಲ ಸಾರ್ಥಕ್, ಅಮ್ಮು ಮನೆ ಬಿಟ್ಟು ಹೋಗಿದ್ದಾಳೆ, ಕರ್ಕೊಂಬರಕ್ಕೆ ವೇದಾಂತಣ್ಣ ಹೋಗಿದ್ದಾನೆ. ಅವಳು ವಾಪಸ್ ಬರ್ತಾಳ ಇಲ್ಲ ಅಂತ ನಾವು ಟೆನ್ಷನಲ್ಲಿ ಕುತ್ಕೊಂಡಿದ್ರೆ ನೀವು ಆರಾಮ್ಸೆ ಇದ್ದೀರಲ್ಲ. ನಿಮ್ಗೆ ನಮ್ಮ ಅಣ್ಣಂದ್ರ ಫ್ಯಾಮಿಲಿ ಮೇಲೆ ಕನ್ಸರ್ನ್ ಇಲ್ವಾ? ಅಲ್ಲ ಕಣೆ, ಈ ಥರ ತಲೆ ಕೆಡ್ಸ್ಕೊಂಡು ನಿನ್ನ ಹಾಗೆ ಅಗ್ರೆಸಿವ್ ಆಗಿ ಆಡಿದ್ರೆ ಹೋಗಿರೋ ಅಮ್ಮ ವಾಪಸ್ ಬಂದ್ಬಿಡ್ತಾಳ. ಇಷ್ಟೊಂದು ಬೇಜವಾಬ್ದಾರಿಯಿಂದ ಮಾತಾಡಬೇಡಿ ಸಾರ್ಥಕ್. ಅಕಸ್ಮಾತ್ ಅಮ್ಮು ವಾಪಸ್ ಬಂದಿಲ್ಲ ಅಂತಂದ್ರೆ ಹಾಳಾಗೋದು ನಮ್ಮ ಅಣ್ಣನ ಫ್ಯಾಮಿಲಿ ಮಾತ್ರ ಅಲ್ಲ, ನಿಮ್ಮ ತಂಗಿ ಫ್ಯಾಮಿಲಿ ಕೂಡ. ಅದಕ್ಕೆ ಆದಷ್ಟು ಬೇಗ ಎಚ್ಚೆತ್ಕೊಂಡು ಏನಾದ್ರೂ ಒಂದು ಪ್ಲಾನ್ ಮಾಡಿ. ಈ ಅಮ್ಮು ತಾನು ಹೋಗೋದಲ್ಲದೆ ನಮಗೂ ಟೆನ್ಷನ್ ಕೊಟ್ಟು ಹೋಗ್ಬಿಟ್ಲು. ಇವಳು ಈ ಹೊತ್ತಲ್ಲಿ ಯಾಕೆ ಹೋಗ್ಬೇಕಾಗಿತ್ತು? ಬೆಳಿಗ್ಗೆ ಎದ್ದು ತಿಂಡಿ ಗಿಂಡಿ ತಿಂದ್ಕೊಂಡು ಜ್ಯೂಸಿ ಸುರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅದನ್ನೇನ್ ಬಾಯಿ ಒಳಗಡೆ ಹೇಳ್ತಾ ಇದ್ದೀರಾ? ಬಾಯ್ ಬಿಟ್ಟಾದ್ರೂ ಹೇಳಿ. ಏನೂ ಇಲ್ಲ, ಎಲ್ಲ ಫಿಲಿಂದ ಬ್ಲ್ಯಾಂಕ್ಸ್ ಅಷ್ಟೇ. ಇದನ್ನ ದಾಯಗಳನ್ನ ಕಟ್ಟೊಂದನ್ನ ಪ್ಲೀಸ್ ಪೋಟ್ ಜಪ್ಲೆ. ಇನ್ನು 30 ವರ್ಷ ಹಿಂಗೆ ಇಷ್ಟ ಇಜ್ಜಿ. ನಿನ್ನ ಯಾವಾಗ ಕನ್ನಡ ಮಾತಾಡೋದೇ ಅರ್ಥ ಆಗಲ್ಲ, ಇನ್ನು ಯಾವುದೋ ತಿಳಿದಿರೋ ಭಾಷೆ ಬೇರೆ ಕೊರಿತಾ ಇದೆಯಾ? ಇನ್ನೇನು ಅಂದಿರ್ತೀಯ? ರೂಮ್ಗೆ ಹೋಗಿ ದಬಾಕು ಅಂದಿರ್ತೀಯ. ಸರಿ, ಹಲೋ ಯತೀಶ್, ಆನ್ಲೈನ್ ಬಮ್ಮ, ನಮ್ಮ ಪಾಡ್ ನಾವು ಗೇಮ್ ಆಡೋಣ. ಹಾಂ,
ಅಲ್ಲಪ್ಪ ವೇದಾಂತು, ನೀನು ಯಾಕೆ ಕಿಟಕಿ ಹತ್ತದಕ್ಕೆ ಹೋದೆ? ನೇರವಾಗಿ ಬಾಗಿಲಿಂದನೇ ಬರ್ಬೋದಾಗಿತ್ತು ತಾನೇ? ಅಪ್ಪ ಮೇನ್ ಡೋರಲ್ಲೇ ಬರ್ತಿದೆ, ಬಟ್ ಡೋರ್ ಲಾಕ್ ಆಗಿತ್ತು. ಅದಕ್ಕೆ ಅದಿತಿ ಅಂಜುನ ಎಪ್ಸೋಣ ಅಂತ ಕಿಟಕಿ ಹತ್ರ ಹೋಗಿದೆ. ಅಲ್ಲಪ್ಪ, ಒಂದು ಕೂಗು ಜೋರಾಗಿ ಹಾಕಿದ್ರೆ ಆಗಿರೋದು, ನಮ್ಮನ್ನು ಕರೆದಿದ್ರು ಆಗಿರೋದು. ನಾವೇನು ಬಾಗಿಲು ತೆಗಿಯಲ್ಲ ಅಂತಿದ್ವಾ? ಅಥವಾ ಯಾರಿಗಾದ್ರೂ ಫೋನ್ ಮಾಡಿದ್ರು ಆಗ್ತಿತ್ತು. ಹಾಗಲ್ಲಪ್ಪ, ನೀವೆಲ್ಲರೂ ಮಲಗಿರ್ತೀರಲ್ಲ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಟ್ರೈ ಮಾಡಿದೆ. ಇಷ್ಟು ಬೇಗ ಮಲ್ಕೊಳ್ಳೋದ? ನೋಡಪ್ಪ, ನಮ್ಮ ಅಮ್ಮಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಅದಕ್ಕೆ ಯೋಚನೆ ಮಾಡಿದೆ, ಏನೋ ಕೋಪದಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ನೀನೇನು ಯೋಚನೆ ಮಾಡಬೇಡ, ಸರಿ ಹೋಗ್ತಾಳೆ. ಹೌದಪ್ಪ, ಇವಳಿಗೆ ಮುಂಗೋಪ ಜಾಸ್ತಿ. ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾಳೆ, ಆದರೆ ಅಷ್ಟೇ ಬೇಗ ತಣ್ಣಗಾಗ್ತಾಳೆ. ನೋಡು, ನಿನ್ನ ಜೊತೆ ಜಗಳ ಮಾಡ್ಕೊಂಡಿರೋದನ್ನು ಮರೆತು ಹೇಗೆ ನಿನಗೆ ಔಷಧಿ ಹಚ್ತಾ ಇದ್ದಾಳೆ ಅಂತ. ಅಪ್ಪ, ಔಷಧಿ ಹಚ್ತಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲ ಮರೆತು ಕಾಂಪ್ರಮೈಸ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ ಅಂತಲ್ಲ. ವಿಷಯ ಏನು ಅಂತ ಗೊತ್ತಿಲ್ಲದೆ ನಾನು ತಪ್ಪಿಲ್ಲ ಅಂದ್ರೂ ನನ್ನ ಮೇಲೆ ಕೈ ಎತ್ತಿದ್ದಾನೆ. ಅದಕ್ಕೆ ನಂಗೆ ತುಂಬ ಹರ್ಟ್ ಆಗಿದೆ. ನೋಡಿಯಪ್ಪ, ತಪ್ಪು ನಾನು ಒಬ್ಬನ ಕಡೆಯಿಂದ ಆಗಿದೆ ಅನ್ನೋ ರೀತಿ ಮಾತಾಡ್ತಿದ್ದಾಳೆ. ತಪ್ಪು ಇಬ್ಬರ ಕಡೆಯಿಂದನೂ ಆಗಿದೆ. ಅವಳು ಮನೆಯ ತಪ್ಪಿಗೆ ಅವಳು ಸಾರಿ ಕೇಳಿದ್ರೆ ನಾನು ಸಾರಿ ಕೇಳಿ ಮನೆ ಕರ್ಕೊಂಡು ಹೋಗ್ತೀನಿ. ಅವಳು ಸಾರಿ ಕೇಳೋದಿಲ್ಲ ಅಂದರೆ ಐ ಆಮ್ ಸಾರಿ, ನಾನು ಏನು ಮಾಡೋದಕ್ಕಾಗಲ್ಲ. ಹೌದು, ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ವೇದಾಂತು. ಅಮ್ಮ, ಹಳೆಯಂದ್ರು ಹೇಳಿದ್ದನ್ನು ಕೇಳಿಸ್ಕೊಂಡೇನಮ್ಮ? ಇವ್ರು ಹೇಳ್ದಾಗ ಮಾಡಿದ್ರೆ ಇಬ್ಬರು ಸೋತಂಗಾಗಲ್ಲ. ಅದರಿಂದ ಯಾರ ಮನಸ್ಸಿಗೂ ಬೇಜಾರೂ ಆಗಲ್ಲ. ದೊಡ್ಡ ಮನಸ್ಸು ಮಾಡಿ ಕ್ಷಮೆ ಕೇಳ್ಬಿಡಮ್ಮ, ಆಗ ಆರಾಮಾಗಿ ಇವನ ಜೊತೆನೇ ಹೋಗ್ಬೋದು. ಅಪ್ಪ, ತಪ್ಪು ಮಾಡದೇ ಇದ್ರೆ ಸಾರಿ ಕೇಳಬಾರ್ದು, ಪ್ರಶ್ನೆ ಮಾಡಿದೆ ಏನು ಒಪ್ಕೋಬಾರ್ದು ಅಂತ ಹೇಳ್ಕೊಟ್ಟಿದ್ದೆ ನೀವು. ನೀನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರು, ಯಾಕೆ ಸಾರಿ ಕೇಳು ಅಂತ ಹೇಳ್ತಿದ್ದೀರಾ? ಅಪ್ಪ, ತಪ್ಪಿರೋದು ನಿಮ್ಮ ಅಳಿಯಂತು. ಅವ್ನ ತಪ್ಪನ್ನ ಅವ್ನು ಅರ್ಥ ಮಾಡಿಕೊಂಡು ಯಾವಾಗ ಬಂದು ನನ್ನ ಹತ್ರ ಸಾರಿ ಕೇಳ್ತಾನೋ ಆವಾಗಲೇ ನಾನು ಅವನ ಜೊತೆ ಹೋಗೋದು. ಅಲ್ಲಿವರೆಗೂ ತಲೆ ಮೇಲೆ ತಲೆ ಬಿದ್ದರೂ ನಾನು ಹೋಗಲ್ಲ. ಹೆಂಡತಿ
ವಿಕ್ಕಿ, ಸಡನ್ ಆಗಿ ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾಕೆ ಮಾಡಿದ್ರಿ ನೀವು? ಇದೆಲ್ಲ ನಿಮ್ಮ ಖುಷಿಗೋಸ್ಕರ. ನೋಡ ಮೂಲ್ಯ, ಹಠ ಒಳ್ಳೇದಲ್ಲ, ಸ್ಪೆಷಲಿ ಮದುವೆ ಆದಮೇಲೆ. ಹಾಗೆ ನೋಡಕ್ಕೆ ಹೋದ್ರೆ ನಿನಗಿಂತ ಹಠ ನನಗೆ ಜಾಸ್ತಿ ಇರೋದು. ನಾನು ನಿನ್ನ ಕೈ ಎತ್ತಿದ್ದಕ್ಕೂ ರೀಸನ್ ಇದೆ. ಅಮ್ಮನ್ನ ತಳ್ಳಿದ್ದು ತಪ್ಪು. ಕೈ ಎತ್ತಿದ ಮಾತ್ರಕ್ಕೆ ಹೊಡೆದೆ ಅನ್ನೋ ಫೀಲಲ್ಲಿ ಬಂದು ಸ್ಟ್ರೈಕ್ ಮಾಡಬೇಡ. ಇದನ್ನು ಚೂರು ಸರಿ ಕಾಣಿಸ್ತಿಲ್ಲ. ಹೋ, ಒಳ್ಳೆ ಚಾನ್ಸ್ ಮಿಸ್ ಆಯಿತು ಅಂತ ಫೀಲ್ ಆಗ್ತಿದ್ಯಾ? ಫೀಲ್ ಎಲ್ಲ ಮಾಡ್ಕೊಬೇಡ. ನಿಂಗೆ ಅಷ್ಟೊಂದು ಆಸೆ ಇತ್ತು ಅಂತಂದ್ರೆ ಹೊಡಿ, ಆ ಆಸೆನೂ ಈಡೇರಿಸ್ಕೊಬಿಡು. ಬಾ ಹೊಡಿ, ಬಾ ಹೊಡಿ. ಯಾಕೆ ಹೀಗೆ ಆಡ್ತಿದ್ಯಾ? ನೋಡ ಮೂಲ್ಯ, ಮ್ಯೂಚುವಲಿ ಸಾರಿ ಕೇಳ್ಕೊಂಡು ಇದನ್ನ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ನಾನು ನಿನ್ನ ತಾಯಿನ ತಳ್ಳಿದ್ದು ನೀನು ನೋಡಿದ್ಯಾ? ನೀನ್ ತಳ್ಳಿಲ್ಲ ಅಂದ್ರೆ ಇನ್ನೇ ಸುಹಾಸಿನಿ ಅಮ್ಮ ತಳ್ಳಿದ್ರ? ತಳ್ಳಿದ್ರು ಅಂತ ಹೇಳಿದ್ರು ನೀನು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನೀನು ಅಣ್ಣಯ್ಯ ಸಿನಿಮಾ ರವಿಚಂದ್ರನ್ ಅಲ್ವಾ? ಅಮೂಲ್ಯ, ಸುಮ್ಮನೆ ಕೊಂಕ್ ಮಾತಾಡ್ಬೇಡ. ನೀನು ನಿನ್ನ ವರ್ಷನ್ ಹೇಳ್ತಿದ್ಯಾ, ನಾನು ನನ್ನ ಕಣ್ಣಾರೆ ನೋಡಿದ್ದೀನ ಮಾತಾಡ್ತಿದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ತಿದ್ರೆ ಜಗಳ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಅಲ್ಲ, ನಾನು ತಪ್ಪು ಮಾಡಿಲ್ಲ ಅಂದ್ರೂ ನಾನು ಯಾಕೆ ಸಾರಿ ಕೇಳಬೇಕು? ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಾಗಾದ್ರೆ ಅಮ್ಮನ ವಿಚಾರದಲ್ಲಿ ನೀನು ನಡ್ಕೊಂಡಿದ್ದು ತಪ್ಪಲ್ವಾ? ಅಮ್ಮ ಅಂತಂದ್ರೆ ನಾನು ಎಷ್ಟು ಎಮೋಷನಲ್ ಆಗ್ತೀನಿ ಅಂತ ನಿನಗೆ ಗೊತ್ತು. ಹಾಗಿದ್ಮೇಲೆ ಅವ್ರನ್ನ ತಳ್ಳಿದ್ದು ತಪ್ಪಲ್ವಾ? ನಾನು ನಿನ್ನ ತಾಯಿ ಜೊತೆ ಯಾಕೆ ಆತನ ನಡ್ಕೊಂಡೆ? ಅಮೂಲ್ಯ, ಅಮ್ಮನ ವಿಚಾರದಲ್ಲಿ ನೀನು ಏನೇ ಸಮರ್ಥನೆ ಕೊಟ್ಟು ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ಯು ಕ್ಯಾನ್ ನೆವರ್ ಕನ್ವಿನ್ಸ್ ಮೀ. ನನಗೇನೋ ಖುಷಿ ಆಯಿತು ವಿಕ್ಕಿ. ಆದರೆ ನೀವು ಅಮ್ಮು ಮತ್ತು ಬಾವ ರಾಜಿ ಆಗೋವರೆಗೂ ಅವ್ರ ಜೊತೆನೇ ಇರ್ತೀರಾ, ಅವರಿಬ್ರು ಒಂದು ಮಾಡಿಬಿಟ್ಟು ಬರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸ್ವಲ್ಪ ಮುಂಚೆನೇ ಬಂದ್ಬಿಟ್ಟಿದ್ದೀರಾ. ನೋಡಿ ಹೆಂಡತಿ, ಅವ್ರವ್ರ ಜಗಳನ ಅವರೇ ಬಗೆಹರಿಸ್ಕೊಳ್ಬೇಕು. ಅವ್ರವ್ರ ಪ್ರಾಬ್ಲಮ್ಸ್ಗೆ ಅವರೇ ಸೊಲ್ಯೂಷನ್ ಹುಡುಕ್ಬೇಕು. ಮೋಸ್ಟ್ಲಿ ಇವತ್ತು ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಸತ್ತೆ. ಅಗ್ರಜ ನಿಮ್ಮ ತವ್ರ ಮನೆಗೆ ಹೋಗಿದ್ದಾನೆ ರೌಡಿ ನನ್ನಿ ಕರ್ಕೊಂಬರಕ್ಕೆ. ಹಾಗಾದ್ರೆ ನೀವು ಬಾಬನ್ ಜೊತೆ ಹೋಗ್ಬೇಕಲ್ವಾ? ಅಮೂಲ್ಯ ನಿಮ್ಮ ಮುದ್ದಿನ ರೌಡಿ ನನ್ನಿ ತಾನೆ? ಹೋಗ್ತಿದ್ದೆ, ಆದರೆ ನನ್ನ ಮುದ್ದಿನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಹರಟೆ ಹೊಡಿಬೇಕು ಅಂತ ಅನಿಸ್ತಿದೆ. ಅದಕ್ಕೆ ಹೋಗ್ಲಿಲ್ಲ. ಅಬ್ಬಬ್ಬಬ್ಬಬ್ಬಾ, ಇಷ್ಟೊಂದು ಒಳ್ಳೆ ಬುದ್ಧಿ ನಿಮ್ಗೆ ಯಾವಾಗಿಂದ ಬಂತು? ಅಲ್ಲ, ಯಾವ್ದೇರ ಅನುಗ್ರಹ ಆಯ್ತು? ನನಗೂ ಸ್ವಲ್ಪ ಹೇಳ್ತೀರಾ? ನಾನು ಏನೇನೋ ಬೇಡ್ಕೊಬೇಕು. ಬನ್ನಿ ಕೂತ್ಕೊಳ್ಳಿ. ಇನ್ಮೇಲೆ ಈ ಥರ ಬೇಡ್ಕೊಳ್ಳೋ ಸಿಚುವೇಶನ್ನು ಬರಲ್ಲ ಆರ್ತಿವ್ರೆ. 24/7 ನಿಮ್ಮ ಜೊತೆನೇ ಇರ್ತೀನಿ. ನಾನು ಇದನ್ನೇ ತಾನೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನಿಮ್ಮ ಟೈಮ್ ಬಿಟ್ಟರೆ ನನಗೆ ಬೇರೆ ಇನ್ನೇನು ಬೇಡ, ಅಷ್ಟೇ ಸಾಕು. ನೋಡ ಅಮೂಲ್ಯ, ಒಬ್ಬ ಮಗನಾಗಿ ನನ್ನ ತಾಯಿ ವಿಚಾರದಲ್ಲಿ ನಾನು ನಡ್ಕೊಂಡಿರೋ ರೀತಿ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ. ಒಬ್ಬ ಗಂಡನಾಗಿ ನಡ್ಕೊಂಡಿರೋದ್ರ ಬಗ್ಗೆ ನನಗೂ ಬೇಜಾರಿದೆ. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ನೀನ ಹತ್ರ ಅಪಾಲಜಿ ಕೇಳೋದಕ್ಕೂ ರೆಡಿ ಇದ್ದೀನಿ. ನಿನ್ನಲ್ಲೂ ಇದೇ ಆಟಿಟ್ಯೂಡ್ ಇದ್ರೆ ಇದನ್ನ ಇಲ್ಲೇ ಸಾರ್ಟ್ ಔಟ್ ಮಾಡಿಕೊಂಡು ಇಬ್ರು ಮನೆಗೆ ಹೋಗ್ಬೋದು. ಇಲ್ಲ ನೀನಿಷ್ಟ. ಲೇ ಅಮ್ಮು, ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ? ಬಾವ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಎಲ್ಲ ಮರೆತು
ಒಂದು ಸಾರಿ ಕೇಳು. ಏಯ್, ನಾನು ಯಾಕೆ ಸಾರಿ ಕೇಳಬೇಕು? ನನ್ನ ತಪ್ಪಿಲ್ಲ ಅಂದ್ರೂ ಕೈ ಎತ್ತಿದ್ದು ಅವ್ನು ಸಾರಿ ಕೇಳಬೇಕು. ಅವನಿಗೆ ಸಾರಿ ಕೇಳಕ್ಕೆ ಹೇಳು. ನೀನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ. ಓಕೆ, ನಿನಗೆ ಸಾರಿ ಕೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ಜೊತೆ ಮನೆ ಬರೋದಕ್ಕೂ ನಿನಗೆ ಇಷ್ಟ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನೀನು ಮಾಡಿರೋದು ತಪ್ಪು ಅಂತ ನಿನಗೆ ಯಾವತ್ತು ರಿಯಲೈಸ್ ಆಗುತ್ತೋ ಅವತ್ತನ್ನು ಫೋನ್ ಮಾಡು. ನೀನು ಮಾಡಿರೋ ತಪ್ಪು ಅಂತ ನಿನಗೆ ರಿಯಲೈಸ್ ಆಗೋದಕ್ಕೆ ಒಂದು ವಾರ ಆಗ್ಬೋದು, ತಿಂಗಳುಗಳಾಗ್ಬೋದು, ಇಲ್ಲ ವರ್ಷಗಳೇ ಆಗ್ಬೋದು. ಅಲ್ಲಿವರೆಗೂ ನಿನ್ನ ಫೋನ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ. ಅಮ್ಮ, ಅಪ್ಪ, ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿರೋ ದಯವಿಟ್ಟು ನನಗೆ ಕ್ಷಮಿಸಿ. ಸಾರಿ ಅದಿತಿ, ಸಾರಿ, ಬರ್ತೀನಿ. ಅಯ್ಯೋ ವೇದಾಂತ್, ವೇದಾಂತ್ ನಿಂತ್ಕೋಪ್ಪ. ಏಯ್ ಕರಿ, ಅವನ್ನ ಹೋಗ್ತಿದ್ದಾನೆ, ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾನೆ. ಅಯ್ಯೋ ನೀವೇನ್ರಿ ಕರಿಬಾರ್ದ ಅವನ್ನ? ದಯ್ಯಾರೆ 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 ದಯ್ಯಾರೆ, ಹೇಳೋದೇನೆ ಬೇರೆ, ನಿಜ ಭಾವನೆಯೇ ಬೇರೆ. ನನ್ನ ಮನ್ನಿಸು, ಹೇಗೋ ನನ್ನ ಪ್ರೀತಿಸು, ನಸು ನಗು ಇರೋ ಈ ಮುಖ, ಬರೀ ಬರೀ ಹುಸಿಯ ನಾಟಕ, ಎದೆಯ ತುಂಬ ಒಂದೇ ಸೂತಕ.